ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮನೆ ಗೌರಿ ಗಣೇಶ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಗೌರಿನ ತಂದ್ವಿ. ಗೌರಿನ ಇಲ್ಲಿ ಹೂವೆಲ್ಲ ಇಟ್ಬಿಟ್ಟು ಗಂಗೆ ಕೂಡ ಪಕ್ಕದಲ್ಲಿ ಕೂರಿಸಿದ್ವಿ. ದೀಪ ಹಚ್ಚಿಬಿಟ್ಟು ಕಾಯೆಲ್ಲ ಒಡೆದ್ಬಿಟ್ಟು ಹೂವೆಲ್ಲ ಅಲಂಕಾರ ಮಾಡಿ ಆಮೇಲೆ ನೈವೇದ್ಯಕ್ಕೆ ಗಜ್ಜಿಕಾಯಿ, ಚಕ್ಲಿ, ಚಿಗ್ಲಿ ತಂಬಿಟ್ಟು, ಕಡಲೆ, ನೆನೆಸಿರೋಂಥ ಕಡಲೆ ಮತ್ತು ಹಣ್ಣುಗಳು ಎಲ್ಲನೂ ಜೋಡಿಸಿಟ್ಬಿಟ್ಟು ಗೌರಿನ ತಗೊಂಡು ಬಂದ್ವಿ. ಹಾಗೆ ನನ್ನ ಮಗಳಿಗಂತೂ ಇವತ್ತು ಗೌರಿ ಹಬ್ಬ ಅಂತ ತುಂಬ ಸಡಗರ. ಅವಳಿಗೆ ಹೊಸ ಬಟ್ಟೆ ಎಲ್ಲ ಹಾಕಿಬಿಟ್ಟು ಅವಳಿಗೆ ಚಕ್ಲಿ ಬೇಕು, ಅದು ಬೇಕು ಅಂತ ಎಲ್ಲ ತಿನ್ನಬೇಕು ನನಗೆ ಅಂತ ಕೇಳ್ತಾ ಇದ್ದಾಳೆ. ದೇವ್ರ ಕೋಣೆಗೆ ಹೋಗಿ ತೊಗೊಳ್ತೀನಿ ಅಂತ ಇದ್ದಾಳೆ. ಆಮೇಲೆ ನಮ್ಮ ಅತ್ತೆ ಹತ್ರ ಹೋಗಿ ಕೇಳಿದ್ಲು, ನಮ್ಮ ಪೂಜೆ ಎಲ್ಲ ಆದಮೇಲೆ ಕೊಡ್ತೀವಿ ಅಂದರು. ಹಾಗೆ ಅವಳಿಗೆ ರೆಡಿಯಾಗಿರೋದೇ ಒಂದು ಖುಷಿ. ಹಾಗೆ ನಾವೆಲ್ಲರೂ ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಅತ್ತೆ ಅವಳಿಗೆ ತುಳಸಿ ಪೂಜೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ರು. ಅವಳಿಗೆ ಪೂಜೆ ಮಾಡೋದು ತುಂಬ ಖುಷಿ. ಹೂವೆಲ್ಲ ಮುಡಿಸ್ಬಿಟ್ಟು ತುಳಸಿಗೆ ನಾನೇ ಮುಡಿಸ್ಬೇಕು ಅಂತ ಹೇಳಿ ಅವಳೇ ಎಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ನಾನು ನನ್ನ ಮಗಳು ಇಬ್ಬರು ಗೌರಿ ಹಬ್ಬಕ್ಕೆ ರೆಡಿಯಾಗಿದ್ವಿ. ಹಾಗೆ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಹಾಗೆ ಈ ದಿನದಲ್ಲಿ ಗೌರಿ ಹಬ್ಬ ಹೇಗೆ ಆಚರಿಸಿದ್ವಿ, ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.